ನೋಡಿ ಸರ್, ಒ ಟಿ ಟಿ ಅನ್ನುವ ಒಂದು ಎರಾ ಶುರು ಆಯಿತು ನೋಡಿ. ಸಿನಿಮಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದನ್ನೇ ಬೇರೆ ಆಯಾಮದಲ್ಲಿ ನೋಡುವಂಥ ಒಂದಿದು. ಭಾಳಷ್ಟು ಹೊಸ ಆಯಾಮಗಳಿಗೆ, ಹೊಸ ಮೀಡಿಯಮ್ಗಳಿಗೆ ಜನ ಅಡಾಪ್ಟ್ ಆಗೋಕ್ಕೆ ಶುರು ಆದಂಥದ್ದು. ಈ ನಿಟ್ಟಿನಲ್ಲಿ ಸಿನಿಮಾ ಅನ್ನೋವಂಥದ್ದು ಕೂಡ ಒಂದು ಹೊಸ ಆವಿಷ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದಂಥದ್ದು. ನೋಡಿ, ಇಲ್ಲಿ ಒಂದು ಚಾಲೆಂಜು ಹೌದು, ಇನ್ನೊಂದು ಬ್ಲೆಸ್ಸಿಂಗು ಹೌದು. ಬ್ಲೆಸ್ಸಿಂಗ್ ಏನು ಅಂತಂತಂದರೆ, ಇವತ್ತು ಎಲ್ಲೋ ತಯಾರಾದಂಥ ಒಂದು ಪ್ರಾಡಕ್ಟನ್ನು ಪ್ರಪಂಚದ ಇನ್ಯಾವುದೋ ಮೂಲೆಯಲ್ಲಿ ಯಾರೋ ಒಬ್ಬರು ಕುತ್ಕೊಂಡು ನೋಡ್ಬೋದು. ಅಂದರೆ ತಲುಪುವ ಮಾರ್ಗ ಇದೆಯಲ್ಲ, ಅದು ಭಾಳ ಈಸಿ ಆಗೋಯ್ತು. ಅಂದರೆ ವರ್ಲ್ಡು ತುಂಬ ಚಿಕ್ಕದು ಆಗೋಯ್ತು ಟೆಕ್ನಾಲಜಿ ಬಂದಾಗ. ಇದು ಬ್ಲೆಸ್ಸಿಂಗ್ ಅಂತ ತಗೊಳ್ಳೋಣ. ಚಾಲೆಂಜ್ ಏನು ಅಂತಂತಂದರೆ, ಯಾರು ಬೇರೆ ಕಡೆ ಮಾಡಿದಂಥ ಒಂದು ಕ್ವಾಲಿಟಿನ ಕಂಪೇರ್ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ನಾನು ಯಾವ ಕಾಂಟೆಂಟನ್ನು ಎತ್ಕೊಂಡೆ ಅಂತ, ನಾನು ಏನು ಥರದ ಕಾಂಟೆಂಟನ್ನು ಎತ್ಕೊಂಡೆ, ಆ ಕಾಂಟೆಂಟ್ಗೆ ನಾನು ಬದ್ಧನಾಗಿರಬೇಕು, ಆ ಕಾಂಟೆಂಟ್ಗೆ ನಾನು ಜಸ್ಟಿಫೈ ಮಾಡಬೇಕು ಅಂತ ಅನ್ನುವಂಥದ್ದು. ಆ್ಯಕ್ಚುಲಿ ಈ ಸಿನಿಮಾನ ಕೈಗೆ ಎತ್ಕೋಬೇಕಾದ್ರೇ ಇದೊಂದಿಷ್ಟು ಖರ್ಚು ಕೇಳುವ ಸಿನಿಮಾ ಅಂತ ಅನ್ನೋವಂಥದ್ರ ಒಂದು ಕ್ಲಾರಿಟಿ ನಮ್ಮೆಲ್ಲರಿಗೂ ಇತ್ತು. ಯಾಕಂದರೆ ಈ ಸಿನಿಮಾ ನಾನು ಕೈಗೆ ಎತ್ಕೊಂಡಿದ್ದೀನಿ ಅಂತಂತಂದರೆ, ಈಗ ನೋಡಿ, ಈಗ ಈ CG ಬಗ್ಗೆ ಮಾತಾಡಿದ್ರಿ ನೀವು, ಟೆಕ್ನಿಕಲ್ ಆಸ್ಪೆಕ್ಟ್ ಸೌಂಡ್ ಬಗ್ಗೆ ಮಾತಾಡಿದ್ರಿ ನೀವು. ಕೈಗೆ ಎತ್ಕೊಳ್ತಿದ್ದಂಗೆ ಗೊತ್ತಿತ್ತು ಸರ್, ಇದು ಸಿನಿಮಾನ ನಾನು ಜಸ್ಟಿಫೈ ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಮಾಡಬೇಕು, ಖರ್ಚಿನ ಲೆಕ್ಕದಲ್ಲೂ ಆಗಬೇಕು, ಟೆಕ್ನಿಷಿಯನ್ಸನ್ನು ನಮಗೆ ಸೇರ್ಕೋಬೇಕು. ಏನು ಮಾಡೋಣ ಅಂತಂದಾಗ ನಿಜವಾದ ಒಂದು ಸ್ಟ್ರಾಂಗೆಸ್ಟ್ ತೋಳು ನಮಗೆ ಸಿಕ್ಕಿದ್ದು ತರುಣ್ ಅವರು. ಒಂದು ಸ್ಟ್ರಾಂಗೆಸ್ಟ್ ತೋಳು. ಯಾಕೆ ಅಂತಂದರೆ, ನಾವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅಂದ್ಕೊಂಡ್ವಿ, ಬಸ್ ಈ ಥರದ್ದು ಒಂದು ಎತ್ಕೊತಾ ಇದ್ದೀವಿ, ಇಲ್ಲಿ ನಾವೇನಾದ್ರೂ ಸ್ವಲ್ಪ ಹಿಂಗಿಂಗೆ ಅಂದರೆ ಅದು ನೋಡಿ, ಹಾಸ್ಯ ಬೇರೆ, ಹಾಸ್ಯಾಸ್ಪದ ಬೇರೆ, ಹಾಸ್ಯಾಸ್ಪದವಾಗಿಬಿಡುತ್ತೆ ಅದು. ಯಾಕಂತಂದರೆ ಇವತ್ತಿನ CG ಇವತ್ತು ನೋಡಿದ್ವಿ, ಇವತ್ತಿನ ದುನಿಯಾದಲ್ಲಿ CG ಎಲ್ಲೆಲ್ಲಿಗೆ ಹೋಗ್ಬಿಟ್ಟಿದೆ. ಸ್ವಲ್ಪ ಇದಾದ್ರೂ ಕೂಡ ಕಂಡಿಡ್ದು ಬಿಡ್ತಾರೆ, ಸರ್ ಇದೇನು ಇದೊಂಥರ ಕಾರ್ಟೂನ್ ಥರ ಇದೆಯಲ್ಲ ಸರ್ ಅಂದ್ಬಿಡ್ತಾರೆ. ಹೌದಲ್ವಾ? ಹಿಂಗಾಗಬಾರ್ದು ಅಂತಂದಾಗ ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕಾಗುತ್ತೆ. ಸ್ಟ್ರಾಂಗೆಸ್ಟ್ ಟೆಕ್ನಿಕಲ್ ಟೀಮ್ ಬೇಕು ಅಂದಾಗ ಅದ್ರ ಹಿಂದೆ ಸ್ಟ್ರಾಂಗೆಸ್ಟ್ ಪಾಕೆಟ್ ಬೇಕಾಗುತ್ತೆ. ಸೊ ಆವಾಗ ನಾನಿದ್ದೀನಿ ಅಂದರೆ, ಈ ಥರದೊಂದು ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಅನ್ನೋವಂಥ ಮನಸ್ಸು, ಒಂದು ಪ್ಯಾಷನ್ನು ನಿರ್ಮಾಪಕರಿಗೂ ಇದ್ದಾಗ ಈ ಥರದ್ದೊಂದು ಏನೋ ಆಗುತ್ತೆ ಸರ್. ಇವತ್ತು ರಸೂಲ್ ಪೂಕಟ್ಟಿ ಅವ್ರು ಬೇಕು ಅಂತಂದಾಗ ಏನಾಯಿತು ನೋಡಿ, ಹಾರರ್ ಅಂತಂತ ಬಂದಾಗ, ಈ ಥರದ ಸಿನಿಮಾ ಅಂತ ಬಂದಾಗ ಫಸ್ಟು ನಮಗೆ ವಿಷುವಲ್ಲು, ಆಮೇಲೆ ಸೌಂಡು, ಎರಡು ವಿಚಾರ. ಈ ಎರಡನ್ನು ನಾನು ಅದನ್ನು ಬೇಕಾಗಿರುವಂಥ ಟೆಕ್ನಿಕಲ್ ಇದನ್ನು ನಾನು ತಂದು ಹಾಕಲಿಲ್ಲ ಅಂತಂದರೆ ನಾನು ಆ ಜಾನರ್ಗೆ ನಾನು ಜಸ್ಟಿಫೈ ಮಾಡ್ದಂಗೆ ಅಲ್ಲ. ಇದನ್ನು ಎತ್ಕೊತಾ ಇದ್ದೀನಿ ಅಂತಂದಾಗ ನೀವು ನೋಡಿ, ಒಂದಿಷ್ಟು ಕಾಮೆಂಟ್ಸ್ಗಳನ್ನ ನೋಡಿ ನೀವೆಲ್ಲರೂ, ಅರ್ಧಕ್ಕರ್ಧ ಜನ ಯಾವುದೋ ಇಂಗ್ಲೀಷ್ ಫಿಲಮ್ ಥರ ಇದೆ ಅಂತ ಹೇಳ್ತಾರೆ. ಸೊ ಹಂಗೆ ಹೇಳ್ತಾರೆ ಅಂತ ಅನ್ನೋದಾದರೆ ಅದ್ರ ಹಿಂದೆ ಕೆಲಸ ಮಾಡೋದಂಥ ಟೀಮ್ ನಮಗೆ ಖಂಡಿತವಾಗ್ಲೂ ಗೊತ್ತಿತ್ತು ಸರ್, ಈ ಸಿನಿಮಾ ಹೀಗೆ ಆಗಬೇಕು ಅಂತ. ಯಾಕಂದರೆ ಇದೊಂದು ಹೊಸ ವರ್ಲ್ಡ್ ಇದು ನಮಗೆ, ಎಸ್ಪೆಷಲಿ ಈ ಥರದೊಂದು ವರ್ಲ್ಡ್ ಭಾಳ ಅಪರೂಪಕ್ಕೆ. ಈ ಥರದೊಂದು ವರ್ಲ್ಡ್ ಅಂದರೆ ಯಾವುದೋ ಡೈನಮೋ ಅಂತ ಅನ್ನೋವಂಥದ್ದು, ಒಂದು ಬೇರೆ ಥರದ ದೆವ್ವ ಅನ್ನೋವಂಥದ್ದು. ಅದನ್ನು ತಂದಾಗ ನಿಮ್ಮನ್ನು ಯಾವುದೋ ಒಂದನ್ನು ನಿಮ್ಮನ್ನು ಇಮ್ಯಾಜಿನ್ ಮಾಡೋದಕ್ಕೆ ನಾನೇ ಒಂದು ದಾರಿ ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ಇಮ್ಯಾಜ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಾಗ ನೀವೇನೋ ಒಂದು ಇಮ್ಯಾಜ್ ಮಾಡಿದ್ರಿ ಗೊತ್ತಾ, ಅದೇ ಆಗಿರ್ಬೇಕು ಸಿನಿಮಾ. ಅದಾದಾಗ ಮಾತ್ರ ನೀವು ಎಸ್ ಗುರು, ನಾನೇನೋ ಅಂದ್ಕೊಂಡಿದ್ದಲ್ಲ, ಟ್ರೇಲರಲ್ಲಿ ಏನೋ ತೋರಿಸಿದ್ರಲ್ಲ ಅದು ನಿಜ ಗುರು, ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದಿರುತ್ತೆ ಗೊತ್ತಾ. ಆವಾಗ ನಮಗೆ ಬಂದಿದ್ದು ಒಂದು ಒಳ್ಳೆ ಕ್ಯಾಮ್ರಾಮನ್ ಬೇಕಾಗಿತ್ತು. ನಾನು ಎಷ್ಟೋ ಕಡೆ ಹೇಳ್ತೀನಿ ಸರ್, ನಾನಲ್ಲ ಈ ಸಿನಿಮಾಗೆ ಹೀರೋ, ಈ ಸಿನಿಮಾದ ಕ್ಯಾಮ್ರಾಮನ್ನು, ಈ ಸಿನಿಮಾದ ಸೌಂಡು, ಈ ಸಿನಿಮಾದ ನಿರ್ದೇಶಕರು ಇವರು ಅಂತಲೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಅದು ಸುಮ್ಮನೆ ಮುಖಸ್ಥಿತಿಗೋ ಅಥವಾ ಯಾರನ್ನೋ ಖುಷಿ ಪಡಿಸೋದಕ್ಕೆ ಮಾಡೆಸ್ಟಾಗಿ ಡಿಪ್ಲೊಮೆಟಿಕ್ಕಾಗಿ ಅಲ್ಲ ಸರ್, ಇಲ್ಲಿಂದ ಹೇಳ್ತಾ ಇದ್ದೀನಿ. ಈ ಸಿನಿಮಾದ ನಿಜವಾದ ಹೀರೋಗಳು ಈ ಸಿನಿಮಾದ ಟೆಕ್ನಿಷಿಯನ್ಸ್, ಈ ಸಿನಿಮಾದ ನಿರ್ದೇಶಕರಾಗ್ತಾರೆ, ಈ ಸಿನಿಮಾದ ಕ್ಯಾಮ್ರಾಮನ್ ಆಗ್ತಾರೆ, ಸೌಂಡ್ ಆಗ್ತಾರೆ. ಆಮೇಲೆ ನಾನು ಇನ್ನೊಂದು ಹೇಳೋಣ ಅಂದ್ಕೊಂಡೆ, ಈಗ ನಮ್ಮ ಮೊಬೈಲಲ್ಲಿ ಏನು ನಾವು ನೋಡ್ತಾ ಇದ್ದೀವಲ್ಲ, ಈ ಟ್ರೇಲರ್ನ ಮೊಬೈಲಲ್ಲಿ ನೋಡ್ತಾ ಇದ್ದೀವಲ್ಲ ಸರ್, ಆ್ಯಕ್ಚುಲಿ ನಿಮಗೆ 100% ಅದರಲ್ಲಿರೋವಂಥ ಸೌಂಡ್ ನಿಮ್ಗೆ ಯಾರಿಗೂ ಇನ್ನೂ ಸಿಗ್ತಾ ಇಲ್ಲ. ನನಗೆ ಹಿಂಗಲ್ವಲ್ಲ ಇರೋದು ಇದು, ಅವ್ರಿಗೆ ಹೆಂಗೆ, ನನಗೆ ಎಷ್ಟೋ ಸಲ ನನಗೆ ಒಂದು ಥರದಲ್ಲಿ ನನಗೆ ಆ್ಯಕ್ಚುಲಿ ಅಷ್ಟು ಸ್ಯಾಟಿಸ್ಫೈ ಇಲ್ಲ ನಾನು. ಯಾಕಂದರೆ ಇದ್ರದ್ದು ನಿಜವಾದ ವರ್ಷನ್ ಏನಿದೆಯಲ್ಲ, ವರ್ಷನ್ ಆಫ್
ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಮೊಬೈಲಲ್ಲಿ ಸಿಗಲ್ಲ. ಖಂಡಿತ ಸರ್. Mobile ಅಲ್ಲಿ ಸಿಗಲ್ಲ. ರಸೂಲ್ ಪುಕೋಟಿ ಅವರು ಸೌಂಡ್ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಾವು Correct, 5.1 ಅಥವಾ 7.1 ಅಲ್ಲಿ ಕೇಳಿದಾಗ ಮಾತ್ರ ಕ್ವಾಲಿಟಿ ಹೌದು, ಸಿಗುತ್ತೆ. ಖಂಡಿತವಾಗಿ. ಯಾಕಂದ್ರೆ ರೀಸೆಂಟ್ ಆಡು ಜೀವಿತಂ ಅನ್ನೋ ಒಂದು ಸಿನಿಮಾಗೆ ಅವರು ಮಾಡಿದ್ರು, ಆ ಸೌಂಡ್ ಡಿಸೈನ್ ಇಂಪ್ರೆಸಿವ್ ಆಗಿತ್ತು, ಹಾಗೆ ಕೇಳ್ತಿದ್ದು. ಇವತ್ತು ನೀವೇನು ಮೊಬೈಲಲ್ಲಿ ನೋಡಿದ್ದೀರಿ ಸರ್, ಇದರ ಎಷ್ಟೋ ಪಟ್ಟು ಸಿನಿಮಾದಲ್ಲಿ ಟೆಕ್ನಿಕಲಿ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡುವಂಥ ಎಲ್ಲ ಶಕ್ತಿ ಸಿನಿಮಾಗಿದೆ ಅಂತನ್ನೋವಂಥದ್ದು ಈ ಸಿನಿಮಾದ ತಂಡದ ಪರವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ.